ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇವತ್ತು ಮಾಡ್ತಾ ಇರೋದು ಬೆಂಗಳೂರು ಬದನೆಕಾಯಿ ಪಲ್ಯ ಮಾಡೋದು ಅಂತ ನೋಡಿ. ಬದನೆಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕೋಕ್ಕೇನಂತ ಈರುಳ್ಳಿ, ಕಡಲೆ ಬೀಜ ಸಣ್ಣ ಮಾಡಿಟ್ಟಿದ್ದೀನಿ ನಾನು, ಹೆಸರುಬೇಳೆ, ಜೀರಿಗೆ, ಅರಿಶಿನದ ಪುಡಿ, ಧನಿಯಾ ಪೌಡ್ರು, ಅಚ್ಚ ಖಾರದ ಪುಡಿ, ಉಪ್ಪು. ಇವಾಗ ಒಗ್ಗರಣೆ ಹಾಕೋದು ಹೇಗಂತ ನೋಡೋಣ ಬನ್ನಿ. ಇವಾಗ ಒಂದು ಪ್ಯಾನ್ಗೆ ನಾನು ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಜೀರಿಗೆ ಹಾಕೋದು. ಎಣ್ಣೆ ಕಾಯ್ದಿದೆ, ಜೀರಿಗೆ ಹಾಕಿ ಆಮೇಲೆ ಈರುಳ್ಳಿ ಹಾಕಬೇಕು. ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅರಿಶಿನದ ಪುಡಿ, ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಉಪ್ಪು. ಆಮೇಲೆ ಕಡಲೆ ಬೀಜ, ಹೆಸರುಬೇಳೆ, ಆಮೇಲೆ ಬದನೆಕಾಯಿ ನಾನು ನೀರಲ್ಲಿ ಹಾಕಿಟ್ಟಿದ್ದು ಒಂದು ಸಾರಿ ತೊಳೆದು ಈ ಥರ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ಬಟ್ಲು ನೀರು ಹಾಕೋಬೇಕು. ಈ ಥರ ನೀರು ಹಾಕಿ ಎಲ್ಲ ಮತ್ತೊಂದು ಸರಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಇಲ್ಲಿ ನೋಡಿ 5 ನಿಮಿಷ ಆದಮೇಲೆ ಚೆನ್ನಾಗಿ ಬೇಯ್ದಿದೆ. ಈ ಪಲ್ಯಗೆ ಚಪಾತಿ ಇದ್ರೆ ಚೆನ್ನಾಗಿರ್ತದೆ ಟೇಸ್ಟು.